ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಭೀಕರ ಹತ್ಯೆಯ ಕಹಿ ಮಾಸುವ ಮುನ್ನವೇ ಅಂಜಲಿ ಕೊಲೆಯಾಗಿದೆ. ಈ ಎರಡೂ ಕೊಲೆಗಳು ಪ್ರೀತಿ ನಿರಾಕರಣೆ ವಿಚಾರಕ್ಕೆ ನಡೆದಿದ್ದು ಹುಬ್ಬಳ್ಳಿ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಅಂಜಲಿ ಹತ್ಯೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟಿಸಿದ್ರು. ವೀರಾಪುರ ಓಣಿಯ ಕರಿಯಮ್ಮನ ದೇವಸ್ಥಾನದಿಂದ ಹುಬ್ಬಳ್ಳಿಯ ಟೌನ್ ಪೊಲೀಸ್ ಠಾಣೆಯವರೆಗೂ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆರೋಪಿಯನ್ನ ಕೂಡಲೇ ಬಂಧಿಸಬೇಕು, ಹಂತಕನನ್ನ ಗಲ್ಲಿಗೇರಿಸುವಂತೆ ಆಗ್ರಹಿಸಿದ್ರು. ಇನ್ನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಅಂಜಲಿ ಕೊಲೆಯಿಂದ ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಇನ್ನು ಅಂಜಲಿ ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ದು ಅಂಜಲಿ ಮನೆಗೆ ಸ್ವಾಮೀಜಿಗಳು ಭೇಟಿ ನೀಡಿ ಸಾಂತ್ವನ ಹೇಳಿದರು. 3000 ಮಠದ ಶ್ರೀ ಗುರು ಸಿದ್ಧ ರಾಜಯೋಗೇಂದ್ರ ಸ್ವಾಮೀಜಿ, ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮೀಜಿ ಸಾಂತ್ವನ ಹೇಳಿದರು. ಇಂತಹ ಪರಿಸ್ಥಿತಿಯಲ್ಲಿ ಸಮಾಜ ಅಂಜಲಿ ಕುಟುಂಬದವರ ಜೊತೆ ನಿಲ್ಲಬೇಕು, ಸರ್ಕಾರ ಬದ್ಧತೆ ತೋರಿಸಬೇಕು, ಮತ್ತೆ ಇಂತಹ ಘಟನೆಗಳು ಆಗಬಾರದು. ನಾನು ಅಂಜಲಿ ಕುಟುಂಬದ ಇನ್ನುಳಿದ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸ್ತೇನೆ ಅಂತ 3000 ಮಠದ ಸ್ವಾಮೀಜಿ ಭರವಸೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯುವತಿಯರ ಸರಣಿ ಹತ್ಯೆಗೆ ಬಿಜೆಪಿ ಮುಖಂಡ ಪಿ ರಾಜೀವ್ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಜೀವ ಇದೆಯಾ ಅಥವಾ ಸತ್ತು ಹೋಗಿದೆಯೋ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಆಕ್ರೋಶ ವ್ಯಕ್ತಪಡಿಸಿದರು. ಶಾಂತಿಯ ಬೀಡಾಗಿದ್ದ ರಾಜ್ಯ ಈಗ ಕೊಲೆಗಡುಕರ ತಾಣ ಆಗ್ತಿದೆ. ಜನರ ಪ್ರಾಣ, ಸಾರ್ವಜನಿಕರ ಆಸ್ತಿ ಪಾಸ್ತಿ ರಕ್ಷಿಸುವುದೇ ಪೊಲೀಸರ ಕೆಲಸ. ಆದರೆ ಅಮಾಯಕರ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಅಂಜಲಿ ಹತ್ಯೆಗೂ ಮುನ್ನ ನೇಹಾ ರೀತಿ ಕೊಲೆ ಮಾಡ್ತೀನಿ ಅಂತ ಆರೋಪಿಸಿ ಬೆದರಿಕೆ ಹಾಕಿದ್ದ ಆರೋಪಿ ಈ ಬಗ್ಗೆ ದೂರು ಕೊಟ್ಟಿದ್ರು. ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರು. ಇದರ ಪರಿಣಾಮ ಹೆಣ್ಣು ಮಗಳ ಬರ್ಬರ ಹತ್ಯೆಯಾಗಿದೆ. ರಾಜಕೀಯ ಉದ್ದೇಶಕ್ಕೆ ಪೊಲೀಸರನ್ನ ಬಳಸಿಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕ ದೇವರಾಜೇಗೌಡ ಬಂಧನಕ್ಕೆ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ರು. ದೇವರಾಜೇಗೌಡ ಬಳಿ ಇರುವ ಆಡಿಯೋ ಹೊರಬಿದ್ರೆ ಸರ್ಕಾರ ಬೀಳುತ್ತೆ ಅನ್ನೋ ಭಯ ಇದೆ ಅಂತ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಮತ್ತೊಂದು ಬಾಂಬ್ ಹಾಕಿದ್ದಾರೆ. ದೇವರಾಜೇಗೌಡ ಬಳಿ ಇರುವ ಆಡಿಯೋ ಪೊಲೀಸರಿಗೆ ಬೇಕಾಗಿದೆ. ದೇವರಾಜೇಗೌಡನ ಬಂಧಿಸಿ ಪೆನ್ ಡ್ರೈವ್ ಬಗ್ಗೆ ವಿಚಾರಣೆ ನಡೀತಾ ಇದೆಯೋ, ಲೈಂಗಿಕ ದೌರ್ಜನ್ಯದ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೋ ಎಸ್ಐಟಿ ಅಧಿಕಾರಿಗಳು ತಿಳಿಸಬೇಕು. ಎಫ್ಐಆರ್ ಆಗಿ 1 ತಿಂಗಳ ಬಳಿಕ ಯಾಕೆ ಬಂಧಿಸಿದ್ದಾರೆ ಅಂತ ಹಾಸನ ಎಸ್ಪಿ ಹಾಗೂ ಎಸ್ಐಟಿಗೆ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ತಿಮಿಂಗಿಲ ಆರೋಪಕ್ಕೆ ಟಾಂಗ್ ನೀಡಿದ್ದ ಗೃಹ ಸಚಿವ ಪರಮೇಶ್ವರ್ಗೆ ತಿರುಗೇಟು. ತಿಮಿಂಗಿಲು ಯಾರೆಂದು ಕುಮಾರಸ್ವಾಮಿ ಮಾಹಿತಿ ನೀಡಿದ್ರೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಪರಮೇಶ್ವರ್ ಹೇಳಿದ್ರು. ಪರಮೇಶ್ವರ ಪಕ್ಕದಲ್ಲೇ ತಿಮಿಂಗಿಲ ಇದೆ. ಪರಮೇಶ್ವರ್ಗೂ ತಿಮಿಂಗಿಲ ಯಾರು ಅಂತ ಗೊತ್ತಿದೆ. ತನಿಖೆ ಸರಿಯಾಗಿ ನಡೆದ್ರೆ ತಿಮಿಂಗಿಲ 10 ನಿಮಿಷದಲ್ಲಿ ಸಿಗುತ್ತೆ ಅಂತ ಕಿಡಿಕಾರಿದ್ರು. ಮಂಡ್ಯ ಶಾಸಕ ದೊಡ್ಡ ತಿಮಿಂಗಿಲ 1 ವಾರದಲ್ಲಿ ಸಿಗುತ್ತೆ ಅಂದ್ರು. ಪ್ರಾಮಾಣಿಕವಾಗಿ ತನಿಖೆ ನಡೀತಾ ಇದೆಯಾ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕಿಡಿಕಾರಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣ ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ ಅಂತ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಸದ ಪ್ರಜ್ವಲ್ ಕರ್ನಾಟಕದಲ್ಲಿದ್ದಾಗಲೂ ನನ್ನ ಸಂಪರ್ಕದಲ್ಲಿ ಇರಲಿಲ್ಲ. ವಿದೇಶದಲ್ಲಿ ಇದ್ದಾಗ ನನ್ನ ಸಂಪರ್ಕಕ್ಕೆ ಬರಲು ಸಾಧ್ಯನಾ? ಪ್ರಜ್ವಲ್ ರೇವಣ್ಣ ನನ್ನ ಸಂಪರ್ಕದಲ್ಲಿ ಇಲ್ಲ ಅಂತ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಸಿಬಿಐಗೆ ಕೊಡಲು ಬಿಜೆಪಿ ಒತ್ತಾಯಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಿಬಿಐಗೆ ಯಾಕೆ ಕೊಡಬೇಕು? ಸಿಬಿಐ ಏನು ಸಾಧನೆ ಮಾಡಿದೆ? ಎಲ್ಲದಕ್ಕೂ ಡಿಕೆಶಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು ಅಂತಾರೆ. ಆದರೆ ತಪ್ಪು ಮಾಡಿದವರು ರಾಜೀನಾಮೆ ನೀಡಲು ಬಿಜೆಪಿ ಹೇಳ್ತಾ ಇಲ್ಲ. ತಪ್ಪು ಮಾಡಿದ್ದು ನಮ್ಮ ಮನೆ ಮಗ ಅಂತ ಜೆಡಿಎಸ್ ಒಮ್ಮೆಯೂ ಹೇಳಿಲ್ಲ ಅಂತ ಕಿಡಿಕಾರಿದ್ರು. ಇನ್ನೂ ಹಲವು ಬಿಜೆಪಿ ಶಾಸಕರೇ ಪೆನ್ ಡ್ರೈವ್ ಸೂತ್ರಧಾರರು ಅಂತ ಕಿಡಿಕಾರಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಭೂಗತವಾಗಿ ಇಂದಿಗೆ 20 ದಿನವಾಗಿದೆ. ಆದರೂ ಪ್ರಜ್ವಲ್ ಬಗ್ಗೆ ಸುಳಿವೇ ಸಿಗ್ತಾ ಇಲ್ಲ. ಜರ್ಮನಿಯ ಮ್ಯೂನಿಚ್ನಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಟಿಕೆಟ್ ಬುಕ್ ಮಾಡಿ ಫ್ಲೈಟ್ ಹತ್ತದೇ ಇರುವುದು ಎಸ್ಐಟಿ ಅಧಿಕಾರಿಗಳಿಗೆ ಅನುಮಾನ ಮೂಡಿಸಿದೆ. ಪ್ರಜ್ವಲ್ ಜರ್ಮನಿಯಲ್ಲಿದ್ದಾನೋ ಅಥವಾ ಬೇರೆ ದೇಶದಲ್ಲಿದ್ದುಕೊಂಡು ಮ್ಯೂನಿಚ್ನಿಂದ ಟಿಕೆಟ್ ಬುಕ್ ಮಾಡ್ತಾ ಇದ್ದಾನೋ, ಇಲ್ಲ ತನಿಖೆ ದಾರಿ ತಪ್ಪಿಸಲು ಹೀಗೆ ಮಾಡ್ತಾ ಇದ್ದಾನೋ ಎಂಬ ಅನುಮಾನ ವ್ಯಕ್ತವಾಗಿದೆ. ಇದರಿಂದ ಜರ್ಮನಿ ಮಾತ್ರವಲ್ಲ, ಬೇರೆ ದೇಶಗಳಲ್ಲೂ ಪ್ರಜ್ವಲ್ಗಾಗಿ ಹುಡುಕಾಟ ಶುರುವಾಗಿದೆ. ಪೆನ್ ಡ್ರೈವ್ ತನಿಖೆಯಲ್ಲಿ ಎಸ್ಐಟಿ ಈ ಬಗ್ಗೆ ನೀತಿ ಅನುಸರಿಸ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮೈತ್ರಿ ಬೆಂಬಲಿತ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವ ಆರೋಪಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಾಂಗ್ರೆಸ್ ಬೆಂಬಲಿತ ಆರೋಪಿಗಳನ್ನು ವಿಚಾರಣೆಗೆ ಕರೆದಿಲ್ಲ. ಕಾರ್ತಿಕ್ ಗೌಡ, ನವೀನ್ ಗೌಡ ವಿರುದ್ಧ ವಿಡಿಯೋ ವೈರಲ್ ಆರೋಪ ಕೇಳಿಬಂದಿತ್ತು. ಆದರೆ ಇದುವರೆಗೂ ಕಾರ್ತಿಕ್ ಗೌಡ, ನವೀನ್ ಗೌಡ ಮೇಲೆ ಕ್ರಮ ಕೈಗೊಂಡಿಲ್ಲ.
ಲೋಕಸಭೆ ಪ್ರಚಾರದ ವೇಳೆ ಪ್ರಜ್ವಲ್ ಹಲವೆಡೆ ಸಾರ್ವಜನಿಕರಲ್ಲಿ ಕ್ಷಮಾಪಣೆ ಕೇಳಿದ್ದಾರೆ. ಸಕಲೇಶಪುರ, ಹೊಳೆನರಸೀಪುರ ಸೇರಿ ಹಲವೆಡೆ ಭಾಷಣದ ವೇಳೆ ತಪ್ಪು ಮಾಡಿದ್ದೇನೆ ಕ್ಷಮಿಸಿ ಅಂದಿದ್ರು. ಹೀಗಾಗಿ ಪ್ರಜ್ವಲ್ಗೆ ಚುನಾವಣೆ ಮೊದಲೇ ಪಾಪ ಪ್ರಜ್ಞೆ ಕಾಡಿತ್ತಾ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. 5 ವರ್ಷ ತಪ್ಪು ಮಾಡಿರಬಹುದು, ಮುಂದೆ ನಿಮಗೆ ಗೌರವ ತರುವ ಕೆಲಸ ಮಾಡ್ತೇನೆ. ನನ್ನ ಆಡಿಸಿ ಬೆಳೆಸಿರೋ ತಂದೆ ತಾಯಿಂದಿರು ಹೊಳೆನರಸೀಪುರದಲ್ಲಿದ್ದಾರಾ? ನನ್ನ ಕ್ಷಮಿಸಿ, ನನಗೆ ಆಶೀರ್ವಾದ ಮಾಡಿ ಅಂತ ಕೋರಿದ್ದ ವಿಡಿಯೋಗಳು ಈಗ ವೈರಲ್ ಆಗಿವೆ. ಚುನಾವಣೆಗೂ ಮೊದಲೇ ಪ್ರಜ್ವಲ್ಗೆ ಪೆನ್ ಡ್ರೈವ್ ಸುಳಿವು ಸಿಕ್ಕಿತ್ತಾ? ಇದೇ ಪಾಪ ಪ್ರಜ್ಞೆ ಇದ್ದ ಕ್ಷಮೆ ಕೇಳಿದ್ರಾ ಅನ್ನೋದು ಚರ್ಚೆಗೆ ಗ್ರಾಸವಾಗಿದೆ. ಮಹಿಳೆ ಕಿಡ್ನಾಪ್ ಆರೋಪದಲ್ಲಿ ಜೈಲು ಸೇರಿದ್ದ ಮಾಜಿ ಸಚಿವ ರೇವಣ್ಣ ಬಿಡುಗಡೆಯಾಗಿ ಹೊರ ಬರ್ತಾ ಇದ್ದಂತೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಇಂದು ಬೆಳಗ್ಗೆಯಿಂದಲೇ ಬೆಂಗಳೂರಿನ ಹಲವು ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಬಸವನಗುಡಿಯ ಕಾರಂಜಿ ಆಂಜನೇಯ ಸ್ವಾಮಿ, ಗವಿ ಗಂಗಾಧರೇಶ್ವರ ದೇವಸ್ಥಾನ ಹಾಗೂ ಜಯನಗರದ ಅಭಯ ಗಣಪತಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಆತ್ಮಹತ್ಯೆ ನಾಟಕವಾಡಲು ಹೋಗಿ ಪತಿ ದುರ್ಮರಣ ಹೊಂದಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. 10 ವರ್ಷದ ಹಿಂದೆ ಬಿಹಾರದಿಂದ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಅಮಿತ್ ಮೃತಪಟ್ಟಿದ್ದಾನೆ. 1 ವರ್ಷದ ಹಿಂದೆ ಅಮಿತ್ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಅಮಿತ್ ಪತ್ನಿ ನರ್ಸಿಂಗ್ ಕೋರ್ಸ್ ಸೇರಿದ ಬಳಿಕ ಪತಿಗೆ ಸಮಯ ನೀಡ್ತಾ ಇರಲಿಲ್ಲವಂತೆ. ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಯಾವಾಗಲೂ ಫೋನ್ನಲ್ಲಿ ಬ್ಯುಸಿ ಇರ್ತಿದ್ಲಂತೆ. ಇದರಿಂದ ಹಲವು ಬಾರಿ ಪತಿ ಪತ್ನಿ ಮಧ್ಯೆ ಜಗಳವಾಗಿದೆಯಂತೆ. ಇಂದು ಕೂಡ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾನೆ. ಆದರೆ ಪತ್ನಿ ಹೆದರಿಸಲು ಆತ್ಮಹತ್ಯೆ ನಾಟಕವಾಡಲು ಹೋಗಿ ಸಾವಿಗೀಡಾಗಿದ್ದಾನೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಟಿಕೆಟ್ ಸಿಗದಿದ್ದಕ್ಕೆ ಬಂಡಾಯ ಎದ್ದಿರುವ ಶ್ರೀಕಂಠೇಗೌಡರನ್ನ ತಣ್ಣಗಾಗಿಸಲು ಮೈತ್ರಿ ನಾಯಕರು ಮುಂದಾಗಿದ್ದಾರೆ. ಮೈಸೂರಲ್ಲಿ ಶಾಸಕ ಜಿಟಿ ದೇವೇಗೌಡ ಶ್ರೀಕಂಠೇಗೌಡರ ಮನವೊಲಿಸಲು ಮುಂದಾಗಿದ್ದಾರೆ. ಶ್ರೀಕಂಠೇಗೌಡ ದೇವೇಗೌಡರು ಕುಮಾರಸ್ವಾಮಿಯ ಅಪ್ಪಟ ಶಿಷ್ಯ. ಶ್ರೀಕಂಠೇಗೌಡರ ಮುಂದಾಳತ್ವದಲ್ಲಿಯೇ ಈ ಚುನಾವಣೆ ನಡೆಯುತ್ತೆ ಎಂದಿದ್ದಾರೆ. ಸಣ್ಣ ವ್ಯತ್ಯಾಸದಿಂದ ನಿಂಗರಾಜ್ ಗೌಡಗೆ ಟಿಕೆಟ್ ಘೋಷಣೆ ಆಗಿತ್ತು ಅಷ್ಟೇ. ಈಗ ವಿವೇಕಾನಂದ ಪರ ಎಲ್ಲರೂ ಕೆಲಸ ಮಾಡ್ತಾರೆ. ಶ್ರೀಕಂಠೇಗೌಡರೇ ಚುನಾವಣೆ ಜವಾಬ್ದಾರಿ ತೆಗೆದುಕೊಂಡು ವಿವೇಕಾನಂದರನ್ನ ಗೆಲ್ಲಿಸ್ತಾರೆ ಅಂತ ಹೇಳಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಹೊತ್ತಿದ್ದ ಬಂಡಾಯದ ಕಿಚ್ಚನ್ನ ಮೈತ್ರಿ ನಾಯಕರು ತಣ್ಣಗಾಗಿಸಿದ್ದಾರೆ. ಪರಿಷತ್ ಚುನಾವಣೆಯ ಜೆಡಿಎಸ್ ಟಿಕೆಟ್ ಕೈತಪ್ಪಿದ್ದಕ್ಕೆ ಮುನಿಸಿಕೊಂಡಿದ್ದ ಕೆಟಿ ಶ್ರೀಕಂಠೇಗೌಡರ ಮನವೊಲಿಸುವಲ್ಲಿ ಜೆಡಿಎಸ್ ನಾಯಕರು ಸಕ್ಸಸ್ ಆಗಿದ್ದಾರೆ. ಮಾಜಿ ಸಚಿವರಾದ ಸಾರಾ ಮಹೇಶ್, ಸಿಎಸ್ ಪುಟ್ಟರಾಜು, ಎಂಎಲ್ಸಿ ಸಿಎನ್ ಮಂಜೇಗೌಡ ಕೆಟಿ ಶ್ರೀಕಂಠೇಗೌಡರ ಮನವೊಲಿಸಿ ಮೈತ್ರಿ ಸಭೆಗೆ ಆಹ್ವಾನಿಸಿದರು. ಈ ವೇಳೆ ಸಭೆಗೆ ಹೊರಟಿದ್ದ ಶ್ರೀಕಂಠೇಗೌಡಗೆ ಬೆಂಬಲಿಗರು ಘೇರಾವ್ ಹಾಕಿದ್ದಾರೆ. ಜೆಡಿಎಸ್ ಬಿಜೆಪಿ ಸಭೆಗೆ ತೆರಳದಂತೆ ಅಡ್ಡಗಟ್ಟಿ ಹೈ ಡ್ರಾಮಾ ಸೃಷ್ಟಿಸಿದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ರೂಪ್ಸಾ ಸಂಘಟನೆ ಅಧ್ಯಕ್ಷ ಲೋಕೇಶ ತಾಳಿಕಟ್ಟೆ ಸ್ಪರ್ಧಿಸಲಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಸಲು ಆಗಮಿಸಿದ ಲೋಕೇಶ ತಾಳಿಕಟ್ಟೆ ಅಭಿಮಾನಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡರು. ಡೊಳ್ಳು ಕುಣಿತ ತಂಡದೊಂದಿಗೆ ಮೆರವಣಿಗೆ ಮೂಲಕ ಬಂದ ಲೋಕೇಶ ತಾಳಿಕಟ್ಟೆ ನಾಮಪತ್ರ ಸಲ್ಲಿಸಿದರು. ಪರಿಷತ್ ಚುನಾವಣೆಯಲ್ಲೂ ಬಿಜೆಪಿಗೆ ಬಂಡಾಯದ ಭೀತಿ ಕಾಡ್ತಾ ಇದೆ. ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜಿಗೆ ಟಿಕೆಟ್ ನೀಡಲಾಗಿದೆ. ಇದರಿಂದ ಮಾಜಿ ಶಾಸಕ ರಘುಪತಿ ಭಟ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಪಕ್ಷೇತರವಾಗಿ ಸ್ಪರ್ಧೆಗೆ ನಿರ್ಧರಿಸಿದ್ದಾರೆ. ಎಂಎಲ್ಎ ಚುನಾವಣೆಯಲ್ಲಿ ನನ್ನನ್ನ ನಡೆಸಿಕೊಂಡ ರೀತಿ ಬೇಸರವಾಗಿತ್ತು. ನಾನು ಅಯೋಗ್ಯ ಆಗಿದ್ದರೆ ಕರಾವಳಿಯ ಬೇರೆ ಹಿರಿಯರಿಗೆ ಕೊಡಬಹುದಿತ್ತು. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ನಾನು ಸಾಯುವಾಗ ಹೆಣದ ಮೇಲೆ ಬಿಜೆಪಿ ಫ್ಲಾಗ್ ಇರಬೇಕು ಅಂದಿದ್ದೆ. ಈ ಮಾತಿಗೆ ಬದ್ಧ. ಗೆದ್ರು ಸೋತರೂ ನಾನು ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ಪರಿಷತ್ ಚುನಾವಣೆಯ ಈಶಾನ್ಯ ಪದವೀಧರರ ಕ್ಷೇತ್ರದಲ್ಲೂ ಬಿಜೆಪಿಗೆ ಬಂಡಾಯದ ಭೀತಿ ಶುರುವಾಗಿದೆ. ಟಿಕೆಟ್ ಮಿಸ್ ಆಗ್ತಾ ಇದ್ದಂತೆ ಬಿಜೆಪಿ ಮುಖಂಡ ಸುರೇಶ್ ಸಜ್ಜನ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ತಯಾರಿ ನಡೆಸಿದ್ದಾರೆ. 3 ವರ್ಷದಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಶ್ರಮ ವಹಿಸಿದ್ದ ಸಜ್ಜನ್ಗೆ ಕೊನೆ ಘಳಿಗೆಯಲ್ಲಿ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿದ್ದಾರೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಕಲಬುರಗಿಯ ಅಮರನಾಥ್ ಪಾಟೀಲ್ ಹೆಸರು ಫೈನಲ್ ಆಗಿದೆ. ಪರಿಷತ್ ಚುನಾವಣೆಯಲ್ಲೂ ಮತದಾರರಿಗೆ ಉಡುಗೊರೆ ಆಮಿಷ ಒಡ್ಡಲಾಗ್ತಾ ಇದೆ. ಜೆಪಿ ನಗರದ ಡಿಟಿಡಿಸಿ ಸೆಂಟರ್ನಲ್ಲಿ ಗಿಫ್ಟ್ ಬಾಕ್ಸ್ಗಳು ಪತ್ತೆಯಾಗಿದ್ದಾವೆ. ಗಿಫ್ಟ್ ಬಾಕ್ಸ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಭಾವಚಿತ್ರ ಪತ್ತೆಯಾಗಿದೆ. ಮತದಾರರಿಗೆ ಅಕ್ರಮವಾಗಿ ಕೊರಿಯರ್ ಮೂಲಕ ಕಿಚನ್ ಸೆಟ್ ನೀಡಲು ಸಿದ್ಧತೆ ನಡೆಸಲಾಗಿತ್ತು. ಆದರೆ ಚುನಾವಣಾ ಅಧಿಕಾರಿಗಳು ದಾಳಿ ಮಾಡಿ 300ಕ್ಕೂ ಹೆಚ್ಚು ಕಿಚನ್ ಸೆಟ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸ್ಥಳೀಯರ ದೂರಿನ ಆಧಾರದ ಮೇಲೆ ದಾಳಿ ನಡೆಸಿದ ಚುನಾವಣಾ ಅಧಿಕಾರಿಗಳು ಬಾಕ್ಸ್ಗಳನ್ನು ವಶಕ್ಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ. ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಮತ್ತೆ ಬೀಗ ಹಾಕಿದೆ.
ಒಟ್ಟು 36 ಕೋಟಿ ರೂಪಾಯಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಬೀಗ ಹಾಕಲಾಗಿತ್ತು. ಕೋರ್ಟ್ ಮೂಲಕ ಪದೇ ಪದೇ ಟ್ಯಾಕ್ಸ್ ಪಾವತಿಯಿಂದ ಸಿಗ್ತಾ ಇದ್ದ ವಿನಾಯಿತಿಗೆ ಈಗ ಬ್ರೇಕ್ ಬಿದ್ದಿದೆ. 2 ಕಂತುಗಳಲ್ಲಿ ಬಾಕಿ ಇರುವ ತೆರಿಗೆಯನ್ನ ಪಾವತಿಸಲೇಬೇಕು ಅಂತ ಮಂತ್ರಿಮಾಲೆಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. 10 ದಿನಗಳ ಒಳಗೆ 50% ಬಾಕಿ ಪಾವತಿಸಿ, ಇನ್ನುಳಿದ 50% ತೆರಿಗೆಯನ್ನ ಜುಲೈ ಅಂತ್ಯದೊಳಗೆ ಪಾವತಿಸುವಂತೆ ತಿಳಿಸಲಾಗಿದೆ. ಸದ್ಯ ಮಾಲ್ ಓಪನ್ ಮಾಡಲು 10 ದಿನದೊಳಗೆ 18 ಕೋಟಿ ಪಾವತಿಸಬೇಕಿದೆ. ಚಿಕ್ಕೋಡಿಯಲ್ಲಿ ಕಳ್ಳರ ಹಾವಳಿ ಮುಂದುವರೆದಿದೆ. ಚಿಕ್ಕೋಡಿ ಪಟ್ಟಣದ ಗಾಂಧಿ ಮಾರುಕಟ್ಟೆಯ ದಿನಸಿ ಅಂಗಡಿಯಲ್ಲಿ ತಡರಾತ್ರಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಕೈಫ್ ಬೇಪಾರಿ ಎಂಬುವರ ಅಂಗಡಿಯಲ್ಲಿ ನುಗ್ಗಿದ ಖದೀಮರು ಅಂಗಡಿಯಲ್ಲಿದ್ದ 15,000 ನಗದು, 35,000 ಮೌಲ್ಯದ ದಿನಸಿ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ. ಬೆಂಗಳೂರು FC ತಂಡಕ್ಕೂ ಸುನಿಲ್ ಚಟ್ರಿ ನಾಯಕತ್ವ ಹೊಂದಿದ್ದಾರೆ. ವಿಂಡ್ ಫ್ಯಾನ್ ಅಳವಡಿಕೆಗೆ ವಿರೋಧಿಸಿ ಜಗಳೂರು ರೈತರು ಜಮೀನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದ ಸುತ್ತ ಎಗ್ಗಿಲ್ಲದೆ ವಿಂಡ್ ಫ್ಯಾನ್ಗಳ ಅಳವಡಿಕೆ ಮಾಡಲಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯತ್ ತಾಲೂಕಿನ ಆಡಳಿತದ ಪರವಾಗಿ ಇಲ್ಲದೆ ಬೃಹತ್ ವಿಂಡ್ ಫ್ಯಾನ್ ಅಳವಡಿಕೆ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಯಾವುದೇ ಪೂರ್ವಾನುಮತಿ ಪಡೆಯದೆ ಪವನ ವಿದ್ಯುತ್ ಸ್ಥಾವರ ಅಳವಡಿಕೆಗೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಂಡ್ ಫ್ಯಾನ್ನಿಂದ ಬೆಳೆಗಳ ಮೇಲೆ ಅನಾನುಕೂಲವಾಗ್ತಾ ಇದೆ. ಭಾರೀ ವಾಹನಗಳ ಓಡಾಟದಿಂದ ರೈತರ ಜಮೀನಲ್ಲಿ ಬೆಳೆ ಹಾನಿಯಾಗ್ತಾ ಇದೆ. ವಿಂಡ್ ಫ್ಯಾನ್ನಿಂದ ಉಂಟಾಗುವ ಶಬ್ದ ಮಾಲಿನ್ಯದಿಂದ ಗ್ರಾಮಸ್ಥರು ಹೈರಾಣವಾಗಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿದ ಮಳೆಯಿಂದ ಹಲವೆಡೆ ಅವಾಂತರ ಸೃಷ್ಟಿಸಿದೆ. ನಿರಂತರ ಮಳೆಯಿಂದಾಗಿ ಕೊಟ್ಟೂರು ಬಸ್ ನಿಲ್ದಾಣ ಸಂಪೂರ್ಣ ಜಲಾವೃತವಾಗಿದೆ. ಬಸ್ ನಿಲ್ದಾಣದ ಬಳಿ 3 ಅಡಿಗೂ ಹೆಚ್ಚು ನೀರು ನಿಂತಿದೆ. ಮಳೆಯಲ್ಲೇ ಮಗುವಿನೊಂದಿಗೆ ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದ ಮಹಿಳೆ ಚರಂಡಿ ನೀರಲ್ಲಿ ಆಯತಪ್ಪಿ ಬಿದ್ದಿರುವ ಘಟನೆ ನಡೆದಿದೆ. ಮಗುವಿನೊಂದಿಗೆ ನೀರಲ್ಲಿ ಬಿದ್ದ ಮಹಿಳೆ ತಕ್ಷಣ ಎದ್ದು ದೊಡ್ಡ ಅನಾಹುತ ತಪ್ಪಿದೆ. ಬರಗಾಲದಿಂದ ಸಂಕಷ್ಟಕ್ಕೀಡಾಗಿರುವ ಯಾದಗಿರಿಯ ರೈತರಿಗೆ ಮತ್ತೊಂದು ಬರೆ ಬಿದ್ದಿದೆ. ಮಳೆ ಬರದೆ ಬೆಳೆ ಕೈಕೊಟ್ರೆ ಇನ್ಸೂರೆನ್ಸ್ ಹಣ ಬರುತ್ತೆ ಅನ್ನೋ ಆಶಾಭಾವದಲ್ಲಿದ್ದ ರೈತರು ಈಗ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಹುಣಸಗಿ ತಾಲೂಕಿನ ಗುಂಡ್ಲುಗೇರಿ ಗ್ರಾಮದ ರೈತರಿಗೆ ವಿಮಾ ಕಂಪನಿ ಪಂಗನಾಮ ಹಾಕಿದೆ. 3 ವರ್ಷಗಳಿಂದ ಹಣ ಕಟ್ಟಿಸಿಕೊಂಡು ಇನ್ಸೂರೆನ್ಸ್ ಕಂಪನಿ ಬೆಳೆ ವಿಮೆ ನೀಡದೆ ರೈತರನ್ನ ಸತಾಯಿಸ್ತಾ ಇದೆ. ಕೇಂದ್ರ ಸರ್ಕಾರದ ಫಸಲ್ ಭೀಮಾ ಯೋಜನೆ ಅಡಿ ಬೆಳೆ ವಿಮೆ ಹಣ ತುಂಬಿದ್ದ ರೈತರು ಈಗ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಸುತ್ತ ಜಾಮರ ಅಳವಡಿಕೆಗೆ ವಿರೋಧಿಸಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೈಲು ಸುತ್ತಮುತ್ತ ಜಾಮರ ಅಳವಡಿಕೆಯಿಂದ ಯಾವುದೇ ಮೊಬೈಲ್ ಹಾಗೂ ಇಂಟರ್ನೆಟ್ ಕೆಲಸ ಮಾಡ್ತಾ ಇಲ್ಲ. ಇದೇ ಕಾರಣಕ್ಕೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಾಗೂ ಅಪಾರ್ಟ್ಮೆಂಟ್ ನಿವಾಸಿಗಳು ಮನೆ ಖಾಲಿ ಮಾಡಿದ್ದಾರೆ. ತುರ್ತು ಸಮಯದಲ್ಲಿ ಆಂಬ್ಯುಲೆನ್ಸ್ಗೂ ಕರೆ ಮಾಡಲು ಆಗ್ತಾ ಇಲ್ಲ ಅಂತ ಸ್ಥಳೀಯರು ಜೈಲು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವನ್ಯಜೀವಿಗಳ ಪ್ರತಿಯೊಂದು ಆಟವು ನೋಡುಗರಿಗೆ ಖುಷಿ ಕೊಡುತ್ತೆ. ಅದೇ ರೀತಿ ಹೆಣ್ಣಾನೆ ತನ್ನ ಮರಿಯಾನೆ ಜೊತೆ ಕೆರೆಯಲ್ಲಿ ಸ್ನಾನ ಮಾಡ್ತಾ ಇರುವ ದೃಶ್ಯ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಮೈಸೂರಲ್ಲಿ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದೆ. ಮಳೆ ಹನಿಗಳ ನಡುವೆ ಕುಟ್ಟಬಳಿ ಕೆರೆಯಲ್ಲಿ ಮರಿಯೊಂದಿಗೆ ತಾಯಿ ಆನೆ ಆಟವಾಡ್ತಿದೆ. ಈ ದೃಶ್ಯವನ್ನ ಖ್ಯಾತ ವನ್ಯಜೀವಿ ಫೋಟೋಗ್ರಾಫರ್ ರವಿಶಂಕರ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಮೈಸೂರು ಕಲಾವಿದರು ಮಂತ್ರಾಲಯದಲ್ಲಿ ಬಣ್ಣದ ರಂಗೋಲಿಯಲ್ಲಿ ರಾಯರ ಬೃಂದಾವನ ಬಿಡಿಸುವ ಮೂಲಕ ದಾಖಲೆ ಬರೆದಿದ್ದಾರೆ. ಮಂತ್ರಾಲಯ ಮಠದ ಹೊರ ಪ್ರಾಂಗಣದಲ್ಲಿ 8 ಜನ ಕಲಾವಿದರಿಂದ 30,000 ಅಡಿಗಳಲ್ಲಿ ರಾಯರ ಬೃಂದಾವನವನ್ನ ಬಿಡಿಸಿದ್ದಾರೆ. ಈ ಬಣ್ಣದ ರಂಗೋಲಿಯನ್ನ ರಾಯರ ಮಂತ್ರಾಕ್ಷತೆ ಬಳಿಕ ಅನಾವರಣ ಮಾಡಲಾಯಿತು. ಮೈಸೂರಿನ ಪುನೀತ್ ಕುಮಾರ್ ಬಳಗ ವಿನೂತನ ದಾಖಲೆ ಬರೆದಿದ್ದಾರೆ. ಈ ವೇಳೆ ಕಲಾವಿದರಿಗೆ ಶ್ರೀಮಠದಿಂದ ಸನ್ಮಾನ ಮಾಡಲಾಗಿದೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮಳೆ ಅವಾಂತರ ಮತ್ತೆ ಮುಂದುವರೆದಿದೆ. ಕಳಸ ತಾಲೂಕಲ್ಲಿ ಭಾರೀ ಗಾಳಿ ಮಳೆಯಾಗಿದೆ. ಗಾಳಿ ಮಳೆಗೆ ನೆಲ್ಲಿಕೆರೆ, ಕೈಮರಣ, ಕಲ್ಮಕ್ಕಿ ಗ್ರಾಮಗಳಲ್ಲಿ ಮನೆಗಳ ಮೇಲ್ಛಾವಣಿ ಹಾನಿಯಾಗಿದೆ. ನಿನ್ನೆ ಸಂಜೆ ಸುರಿದ ಮಳೆಯಿಂದ ಕೆಲವೆಡೆ ಮರದ ಕೊಂಬೆಗಳು ವಿದ್ಯುತ್ ತಂತಿಯ ಮೇಲೆ ಬಿದ್ದಿದ್ದು ಕೆಲಕಾಲ ವಿದ್ಯುತ್ ಸ್ಥಗಿತವಾಗಿತ್ತು. ರಾಜಧಾನಿಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಹೀಗಾಗಿ ಬೆಂಗಳೂರಲ್ಲಿ ಇನ್ಮೇಲೆ ಬೋರ್ವೆಲ್ ಕೊರೆಯುವುದನ್ನು ನಿಲ್ಲಿಸಲು ಜಲಮಂಡಳಿ ನಿರ್ಧರಿಸಿದೆ. ಬರ ಹಿನ್ನೆಲೆಯಲ್ಲಿ ಬೋರ್ವೆಲ್ ಕೊರೆಸುವುದಕ್ಕೆ ಕೈ ಹಾಕಿದ್ದ ಜಲಮಂಡಳಿ ಕಳೆದ 3 ತಿಂಗಳಿಂದ 106 ಬೋರ್ವೆಲ್ ಕೊರೆಸಿತ್ತು. ಈ ಬಾರಿ ಬೇಸಿಗೆಯಲ್ಲಿ 6,800 ಬೋರ್ವೆಲ್ಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತವಾಗಿತ್ತು. ಹೀಗಾಗಿ ನೀರಿನ ಅಭಾವದಿಂದ ಜಲಮಂಡಳಿ ಅಧಿಕಾರಿಗಳು ಬೋರ್ವೆಲ್ ಮೊರೆ ಹೋಗಿದ್ರು. ಆದರೆ ಬೆಂಗಳೂರಲ್ಲಿ ಭಾರೀ ಮಳೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಬೋರ್ವೆಲ್ ಕೊರೆಸುವುದನ್ನು ನಿಲ್ಲಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.